ನಮಸ್ತೆ. ಜ್ಯೋತಿಷ ಜಾಗೃತಿಗೆ ಸ್ವಾಗತ. ನಿತ್ಯವೂ ಕೂಡ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ಮಾತನಾಡ್ತಾ ಬಂದ್ವಿ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ವೈದಿಕ ಜ್ಯೋತಿಷದಲ್ಲಿ ಹೆಸರು ಮಾಡಿರುವಂತಹ ಖ್ಯಾತ ಟ್ಯಾರೋ ರೀಡರ್, ಸಂಖ್ಯಾಶಾಸ್ತ್ರಜ್ಞೆ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತಾ ಇವತ್ತಿಗೆ ಸಂಬಂಧಪಟ್ಟಂತಹ ಯಾವ ಒಂದು ವಿಚಾರವನ್ನ ತಿಳಿಸಿಕೊಡ್ತಾರೆ ಅವರಿಂದಲೇ ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್, ನೀವು ತಿಳಿಸಿದ್ರಿ ಹಸ್ತ ಸಾಮುದ್ರಿಕೆ ಅಂತ. ಹಸ್ತ ಸಾಮುದ್ರಿಕೆಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ವಿಚಾರವನ್ನ ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತಾ ಇದ್ದೀರಿ. ಜೊತೆಗೆ ಜ್ಯೋತಿಷ್ಯದ ಪ್ರಕಾರಗಳಲ್ಲಿ ಇವಾಗ ಕುಂಡಲಿಯನ್ನ ನೋಡಿ ಹೇಳೋದು, ಜಾತಕವನ್ನ ನೋಡಿ ಹೇಳೋದು, ಕೆಲವೊಬ್ರು ಮುಖವನ್ನ ನೋಡಿ ಕೂಡ ಭವಿಷ್ಯವನ್ನ ಹೇಳ್ತಾರೆ. ಹಾಗೆ ಹಸ್ತ ಸಾಮುದ್ರಿಕೆ ಕೂಡ ಪಾಮ್ ರೀಡಿಂಗ್ ಅನ್ನೋದು ಜನಪ್ರಿಯವಾಗಿದೆ. ಸೊ ಈ ಹಸ್ತ ಸಾಮುದ್ರಿಕೆ ಎಷ್ಟು ಮುಖ್ಯ, ಈ ಭವಿಷ್ಯ ಎಷ್ಟು ನಿಖರ ಅಂತ ನೋಡಿ, ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅನ್ನೋದೇನಿದೆ, ಇದು ತುಂಬ ಅತ್ಯಂತ ಹಳೆಯ ಒಂದು ಶಾಸ್ತ್ರ ಅಂತ. ಏನು ಹಾಗಾದರೆ ಹಸ್ತ ಸಾಮುದ್ರಿಕ ಅಂದರೆ? ಹಸ್ತ ಅಂದರೆ ನಿಮಗೆ ಗೊತ್ತಿದೆ. ಸೊ ಹಸ್ತ ಸಾಮುದ್ರಿಕ ಅಂತ ಹೇಳಿದ್ರೆ ಲಕ್ಷಣಗಳು ಅಂತ ಹೇಳಿ. ಸೊ ಕೈಯಿನಲ್ಲಿರುವಂತಹ ಲಕ್ಷಣಗಳನ್ನು ನೋಡಿ ತಿಳಿಸುವಂತಹ ಒಂದು ಶಾಸ್ತ್ರ ಏನಿದೆ ಅದು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಇದೆ. ಹಾಗಾದರೆ ಯಾವ ಕೈ ನೋಡಬೇಕು, ಹಸ್ತ ಸಾಮುದ್ರಿಕೆಯಲ್ಲಿ ಯಾವ್ಯಾವ ಅಂಶಗಳು ಬರ್ತವೆ, ಹಾಗೆಯೇ ಅದರದ ಇಂಪಾರ್ಟೆನ್ಸ್ ಏನು, ಯಾರು ನೋಡಬೇಕು ಹಸ್ತ ಸಾಮುದ್ರಿಕೆನ, ಇದೆಲ್ಲ ವಿಚಾರಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹಸ್ತ ಸಾಮುದ್ರಿಕ ಅಂದರೆ ಏನು ಅನ್ನೋ ವಿಚಾರಕ್ಕೆ, ಹಸ್ತ ಅಂದರೆ ಕೈ, ಸಾಮುದ್ರಿಕಾ ಶಾಸ್ತ್ರ ಅಂದರೆ ಲಕ್ಷಣಗಳನ್ನು ತಿಳಿಸುವಂಥ ಒಂದು ಶಾಸ್ತ್ರ ಅಂತ ಹೇಳಿ. ಆ ಲಕ್ಷಣಗಳನ್ನು ನೋಡಿ ಕೈನಲ್ಲಿ ಪರ್ವಗಳು ಅಂತ ಇರ್ತವೆ. ಕೈನ ಶೇಪ್ ಬೇರೆ ಇರ್ತವೆ. ಒಬ್ಬರಿಗೆ ಶೇಪ್ ಇದ್ದ ಹಾಗೆ ಇನ್ನೊಬ್ಬರದ್ದು ಆಕಾರ ಇರೋದಿಲ್ಲ, ಶೇಪ್ ಇರೋದಿಲ್ಲ. ಹಾಗೆಯೇ ಪರ್ವಗಳು ಅಂತ ಹೇಳ್ತೀವಿ, ಪರ್ವಗಳಿರಲ್ಲ, ಬೆರಳಿನ ಆಕಾರ ಡಿಫ್ರೆಂಟ್ ಆಗಿರುತ್ತೆ. ಸೊ ಮತ್ತು ಹೀಗೆ ಇನ್ನು ಸಾಕಷ್ಟು ವಿಚಾರಗಳನ್ನು, ರೇಖೆಗಳಂತೂ ಎಲ್ರಿಗೂ ಗೊತ್ತಿರುತ್ತೆ. ಈ ರೇಖೆಗಳ ಆಧಾರದ ಮೇಲೆ ಭವಿಷ್ಯವನ್ನು ಹೇಳುವಂಥ ಒಂದು ಶಾಸ್ತ್ರ ಏನಿದೆ ಇದು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅನ್ನುವಂಥದ್ದು. ಓಕೆ ಮೇಡಮ್, ಇನ್ನು ನೀವು ಪರ್ವಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಪರ್ವಗಳು ಅಂದ್ರೆ ವೀಕ್ಷಕರೇ ಕೈಲಿರುವಂತಹ ಮೌಂಟ್ಸ್ ಅಲ್ವಾ? ಎಲ್ಲಿ ಉಬ್ಬು ತಗ್ಗುಗಳಿರುತ್ತೋ ಅದನ್ನ ನಾವು ಪರ್ವಗಳು ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ಒಂದು ಜಾತಕವನ್ನ ತಾವು ನೋಡಿದಾಗ ಅದರಲ್ಲಿ ಗುರು ಈ ಸ್ಥಾನದಲ್ಲಿದ್ದಾನೆ ಅಥವಾ ಗುರು ಬಲ ಚೆನ್ನಾಗಿದೆ, ಬುಧ ಹೀಗಿದ್ದಾನೆ ಅಂತ ಹೇಳೋ ಅಂಥದ್ದೊಂದು ವಾಡಿಕೆ. ಬಟ್ ಹಸ್ತ ಸಾಮುದ್ರಿಕೆಗೆ ಬಂದರೆ ಕೈನಲ್ಲಿಯೂ ಕೂಡ ನವಗ್ರಹಗಳನ್ನ ಗುರುತಿಸೋದಕ್ಕೆ ಸಾಧ್ಯವಾಗತ್ತಾ? ಖಂಡಿತ. ನಾನು ನನ್ನದೇ ಕೈನಲ್ಲಿ ಕೆಲವೊಂದು ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಶುಕ್ರನ ಪರ್ವ ಅಂತ ಹೇಳ್ತೀವಿ. ಸೊ ಇದು ಶುಕ್ರನ ಪರ್ವ. ಶುಕ್ರ ಗ್ರಹ ನಮ್ಮ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕೆಲವ್ರಿಗೆ ಆಗಲ್ಲ. ಅಂದ್ರೆ ಕೆಲವ್ರಿಗೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಏನೂ ಇರಲ್ಲ. ಸೊ ಅಂಥವರು ನಮ್ಮ ಬಳಿ ಹಸ್ತವನ್ನು ತೋರಿಸ್ಕೊಳ್ಳೋಕ್ಕೆ ಅಂತ ಬಂದಾಗ ನಾನು ಹಸ್ತದಲ್ಲಿ ನೋಡಿ ನಿಮ್ಮ ಶುಕ್ರ ಪರ್ವ ಚೆನ್ನಾಗಿದೆ, ಉಬ್ಬಿದೆ ಅಥವಾ ತಗ್ಗಿದೆ, ಅದ್ರ ಮೇಲಿರುವಂತಹ ಗೆರೆಗಳು ಹೇಗಿದೆ. ಯಾಕೆಂದರೆ ನಾನು ಆವಾಗಲೇ ಹೇಳಿದಾಗೆ ಗೆರೆಗಳು ತುಂಬ ಮುಖ್ಯ ಅಂತ ಹೇಳ್ತೀವಿ. ಮಾರ್ಕ್ಸ್ ಇರುತ್ತೆ ಕೆಲವು, ಅದನ್ನೆಲ್ಲ ನೋಡಿ ನಿಮ್ಮ ಶುಕ್ರನ ಪರ್ವ ಚೆನ್ನಾಗಿದೆ, ಬಲವಾಗಿದೆ ಅಥವಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ. ಅದೇ ರೀತಿ ಇದು ಕಿರುಬೆರಳಿನ ಕೆಳಗಡೆ ಇರುವಂತಹ ಪರ್ವ, ಇದು ಬುಧನ ಪರ್ವ ಅಂತ ಹೇಳ್ತೀವಿ. ಈ ಪರ್ವ ಏನಿದೆ, ಉಂಗುರದ ಬೆರಳಿನ ಕೆಳಗಿರುವಂಥದ್ದು ಗುರುವಿನ ಪರ್ವ, ಸೂರ್ಯನ ಪರ್ವ. ಮಧ್ಯದ ಬೆರಳಿನಲ್ಲಿ ಇರುವಂಥದ್ದು ಶನಿಯ ಪರ್ವ, ಇದು ಸೂರ್ಯನ ಪರ್ವ. ಹೀಗೆ ಗುರು, ಸೂರ್ಯ, ಚಂದ್ರ ಮತ್ತೆ ಈ ಪರ್ವ ಏನಿದೆಯಲ್ಲ, ಈ ಭಾಗವನ್ನ ನಾವು ಚಂದ್ರನ ಪರ್ವ ಅಂತ ಹೇಳ್ತೀವಿ. ಈ ಮಧ್ಯದ ಭಾಗವನ್ನ ಕುಜನಿಗೆ ಕೊಡಲಾಗಿದೆ ಅಂತ. ಹೀಗೆ ಎಲ್ಲ ವಿಚಾರಗಳನ್ನು ನೋಡಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿನೇ ನಾವು ಹೇಳಬೇಕಾಗತ್ತೆ ಹಸ್ತದಲ್ಲಿ ಯಾವ ಪರ್ವಕ್ಕೆ ಬಲ ಇದೆ, ಯಾವ ಪರ್ವಕ್ಕೆ ಕಡಿಮೆ ಇದೆ, ಅಲ್ಲಿ ಹಸ್ತ ಸಾಮುದ್ರಿಕೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈ ಥರ ವರ್ಕ್ ಆಗುತ್ತೆ. ಇದು ಒಂದು ಬೇಸಿಕ್ ವಿಚಾರ. ಅದನ್ನು ಬಿಟ್ಟು, ಪರ್ವಗಳನ್ನು ಬಿಟ್ಟು ನಾವು ಶೇಪ್ನ ಅಂದರೆ ಕೈನ ಇಡಿಯಾಗಿ ಶೇಪ್ನ ನೋಡ್ತೀವಿ, ಅಷ್ಟೇ ಅಲ್ಲ ಬೆರಳುಗಳು ಶೇಪ್ನ ನೋಡ್ತೀವಿ. ಸೊ ಈ ಕೈನ ಇಡಿಯಾಗಿ ನೋಡಿದ್ರೂ ಬೇರೆ ಬೇರೆ ರೀತಿಯ ಶೇಪ್ಸ್ ಇದೆ. ಅದನ್ನು ನೋಡಿ ಅವರ ಗುಣ ಸ್ವಭಾವಗಳನ್ನು ಕಂಡುಹಿಡಿಯೋದಕ್ಕೆ ಅವಕಾಶ ಇರುತ್ತೆ. ಓಕೆ ಅಂದ್ರೆ ಕೈ ಹೇಗಿರುತ್ತೆ, ಅದರ ಲಕ್ಷಣ ಏನು, ಅದು ನೋಡಕ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಕನ್ಸಿಡರ್ ಆಗುತ್ತೆ. ಹೌದು, ಕೈನ ಆಕಾರ ಹೇಗಿದೆ, ಬೆರಳುಗಳ ಉದ್ದ ಯಾವುದು ಹೇಗಿದೆ, ಮತ್ತೆ ರೂಪ ಹೇಗಿದೆ, ಪರ್ವಗಳು ಹೇಗಿದೆ, ಮತ್ತೆ ರೇಖೆಗಳು ಹೇಗಿದೆ, ಅಥವಾ ವಿಶೇಷ ಚಿಹ್ನೆಗಳು. ಅಂದ್ರೆ ನಾವೀಗ ಒಂದು ಈ ಎರಡು ಗೆರೆಗಳು ಹಿಂಗೆ ಹಾಕದಂಥ ಒಂದು ಚಿಹ್ನೆ ಇದೆ, ಅದು ಮತ್ತೆ ಫಿಶ್ ಥರದಲ್ಲಿ ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇಂಟು ಮಾರ್ಕ್ಸ್, ಕೈ ತುಂಬ ಇಂಟು ಮಾರ್ಕ್ಸ್ ಇರುತ್ತೆ, ಅದೆಲ್ಲ ಏನು ಪ್ಲಸ್ ಮಾರ್ಕ್ ಇರುತ್ತೆ ಕೆಲವ್ರಿಗೆ.
ಅದೆಲ್ಲ ಯಾವ ರೀತಿಯ ಒಂದು ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ಹಸ್ತ ನೋಡಿ ಹೇಳ್ಬೋದು. ಇನ್ನು ನೀವು ಮೌಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಅಂದ್ರೆ ಈ ಉಬ್ಬುಗಳ ಬಗ್ಗೆ. ಸೊ ಇವಾಗ ನಮ್ಮ ಕೈಯಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಶುಕ್ರನ ಬಗ್ಗೆ ತಾವು ಹೇಳ್ತಾ ಇದ್ರಿ. ಸೊ ಈ ಶುಕ್ರನ ಒಂದು ಏನು ಜಾಗ ಇದೆ, ಈ ಪರ್ವ ಇದೆ, ಇದು ಉಬ್ಬಿಕೊಂಡಿದ್ರೆ ಅದು ಹೆಚ್ಚು ಫಲದಾಯಕ ಅಂತ ಅರ್ಥ. ಹೌದು, ಶುಕ್ರನ ಪರ್ವ ಉಬ್ಬಿಕೊಂಡಿದ್ದು ಇದ್ರ ಮೇಲೆ ಇಂಟು ಮಾರ್ಕ್ಸ್ ಯಾವುದು ಇಲ್ಲ ಅಂತ ಅಂದ್ರೆ, ಶುಕ್ರನ ಪರ್ವನ ಮೇಲೆ ಇಂಟು ಮಾರ್ಕ್ಸ್ ಅಥವಾ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತಂದ್ರೆ, ಇವಾಗ ಡೈಮಂಡ್ ಇದ್ರೆ ಪರವಾಗಿಲ್ಲ, ಅಥವಾ ಪ್ಲಸ್ ಮಾರ್ಕ್ ಇದ್ರೂ ಪರವಾಗಿಲ್ಲ, ಫಿಶ್ ಚಿತ್ರ ಇದ್ರೂ ಪರವಾಗಿಲ್ಲ, ಆದರೆ ಅಥವಾ ಅಪ್ವರ್ಡ್ ಡೈರೆಕ್ಷನ್ ಲೈನ್ಗಳು ಇದ್ರೆ ಹೆಚ್ಚಾಗಿ ಖಂಡಿತವಾಗಿಯೂ ಶುಕ್ರನ ಪರ್ವ ಚೆನ್ನಾಗಿದೆ ಅಂತ ಹೇಳಿ. ಓಕೆ ಮೇಡಮ್, ಓಕೆ. ಮಾತುಗಳನ್ನ ಮುಂದುವರಿಸ್ತಾ ನಮ್ಮ ವೀಕ್ಷಕರು ಕೂಡ ಕರೆಗೆ ಕಾಯ್ತಾ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಪದ್ಮಕಾಂತ್ ಅವರೇ, ಚಿತ್ರದುರ್ಗದಿಂದ ಕರೆ ಮಾಡ್ತಿದ್ದೀರಿ ಅಲ್ವಾ? ಮೇಡಮ್. ಹಾ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆ ಮೇಡಮ್, ಮಕ್ಕಳ ಬಗ್ಗೆ. ಮಕ್ಕಳ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ ಸರ್. ಪದ್ಮಕಾಂತ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಮೊದಲನೇ ಮಗಳ ಮಗನ ಮಗನ ಬಗ್ಗೆ ಮೇಡಮ್. ಮಗ ಏನ್ ಹೆಸರು ಮಗಂದು? ಮಕ್ಕಳ ಬಗ್ಗೆ ಮೇಡಮ್. ಮಕ್ಕಳು ಸಂತಾನ ಬಗ್ಗೆ. ಸಂತಾನದ ವಿಚಾರವಾಗಿ ಕೇಳ್ತಾ ಇದ್ದೀರಾ? ಮೇಡಮ್. ಓಕೆ ಓಕೆ ಓಕೆ. ಏನು ಮಗನ ಹೆಸರೇನು? ಅಲ್ಲ, ಮಕ್ಕಳ ಬಗ್ಗೆ ಮೇಡಮ್. ಮಕ್ಕಳ ಆಗಿಲ್ಲ, ಸಂತಾನದ ಬಗ್ಗೆ. ಓಕೆ. ನಿಮಗ್ ಮಕ್ಕಳಾಗಿಲ್ಲ ಅಂತನಾ? ಮೇಡಮ್. ಮೇಡಮ್. ಓಕೆ ಓಕೆ ಓಕೆ. ಮಗು ಆಗತ್ತಾ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ನಾವು 12 ವರ್ಷ ಆಯ್ತು ಮೇಡಮ್. 12 ವರ್ಷ ಆಯ್ತು. ಏನ್ ನಿಮ್ ಹೆಸರು? JR ಪದ್ಮಕಾಂತ ಅಂತ. ಪದ್ಮಕಾಂತ್ ಅಂತ. ಮನೆಯವ್ರ ಹೆಸರೇನು? ಸರಸ್ವತಿ MG. ಸರಸ್ವತಿ. ಓಕೆ. ನಾನು ನಿಮ್ಮ ಇಷ್ಟ ದೈವವನ್ನ ಸ್ಮರಣೆ ಮಾಡ್ಕೊಳ್ಳಿ. ನಾನು ಕಾರ್ಡ್ ತೆಗಿತೀನಿ. ಹುಟ್ಟಿದ ಡೀಟೇಲ್ಸ್ ಇದೆಯಾ ನಿಮ್ದು? 16/3/1984 ಮೇಡಮ್, ಶುಕ್ರವಾರ. ಓಕೆ. ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಕಾರ್ಡ್ ತೆಗಿತೀನಿ. ಯೋಗ ಇದೆಯಾ ಹೇಗೆ ಅನ್ನೋದನ್ನ ನೋಡೋಣ. ಮೇಡಮ್. ಡಾಕ್ಟರ್ ಹತ್ರ ತೋರಿಸಿದ್ದೀರಾ ಪದ್ಮಕಾಂತ್ ಅವರೇ? ತೋರಿಸ್ತಿದೀವಿ ಮೇಡಮ್, ಚಿತ್ರದುರ್ಗದಲ್ಲಿ. ಸರಿಯಾಗಿ ಟ್ರೀಟ್ಮೆಂಟ್ ತಗೊಂತಾ ಇಲ್ಲ ಅಂತ ಕಾಣ್ತಾ ಇದೆ ನನಗೆ. ನೀವು ಅದೇ ಒಂದ್ ಸ್ವಲ್ಪ ನಿಲ್ಲಿಸಿದ್ವಿ ಮೇಡಮ್ ಸೆಂಟ್ರಿನಲ್ಲಿ. ಇಲ್ಲ, ಟ್ರೀಟ್ಮೆಂಟ್ ಬೇಕೇ ಬೇಕು. ಡಾಕ್ಟರ್ ನಿಮಗೆ ಬಲ ಇದೆ, ಸಂತಾನ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಪಾಸಿಟಿವ್ ಕಾರ್ಡ್ ಬಂದಿದೆ. ಆದ್ರೆ ಇನ್ನು 10 ತಿಂಗಳಲ್ಲಿ ಖಂಡಿತ ಕನ್ಸೀವ್ ಆಗೋದಕ್ಕೆ ಅವಕಾಶ ಇದೆ. ಆದ್ರೆ ಸರಿಯಾದ ಟ್ರೀಟ್ಮೆಂಟ್ ಇಂದ ಮಾತ್ರ. ಟ್ರೀಟ್ಮೆಂಟ್ ತಗೊಳ್ಳದೆ ಇದ್ರೆ ನೀವು ತಗೊಳ್ಬೇಕು, ಮನೆಯವರು ತಗೊಳ್ಬೇಕು. 12 ವರ್ಷ ಆಗಿದೆ ಮದುವೆ ಆಗಿ. ಸಾಮಾನ್ಯವಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಅಂದರೆ ನಮಗೆ ಈ ಥರದ ತೊಂದರೆ ಆಗಲ್ಲ. ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಬರ್ತಾ ಇದೆ. ಹಾಗೆಯೇ ಸಂತಾನ ಗೋಪಾಲಕೃಷ್ಣ ಮಂತ್ರ ಇದೆ, ಅದನ್ನು ಮಂತ್ರ ಪಠಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಂತಾನ ಗೋಪಾಲಕೃಷ್ಣ ಯಂತ್ರವನ್ನಿಟ್ಟು ಪೂಜೆ ಮಾಡಿದ್ರು ಪರವಾಗಿಲ್ಲ. ಇದು ದೈವ ಬಲ ಆಯಿತು. ಆದರೆ ನಿಮ್ಮ ಫಿಸಿಕಲಿ ನಿಮಗಿರುವಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಡಾಕ್ಟರ ಸಜೆಷನ್ ನೀವು ತಗೊಳ್ಳೇಬೇಕು ಪದ್ಮಕಾಂತ್. ಓಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ ಮೇಡಮ್, ನೀವು ತಿಳಿಸ್ತಾ ಇದ್ರಿ ಯಂತ್ರಗಳು ಮತ್ತೆ ಅದಕ್ಕೆ ತಕ್ಕಂತಹ ಪರಿಹಾರಗಳು ಅಂತ ಹೇಳಿ. ವೀಕ್ಷಕರೇ, ಖಂಡಿತವಾಗಿಯೂ ನೀವು ನೇರವಾಗಿ ಮೇಡಮ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆ ಕಾಣಿಸುತ್ತೆ. ಆ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಕೂಡ ಸಿಗುತ್ತೆ. ನಿಮಗೆ ಯಂತ್ರಗಳಿರ್ಬೋದು, ಕ್ರಿಸ್ಟಲ್ಗಳಿರ್ಬೋದು, ಅದು ನೇರವಾಗಿ ಮೇಡಮ್ ಇಂದಾನೆ ಸಿಗುತ್ತೆ. ಸೊ ಮೇಡಮ್, ನೀವು ಹಸ್ತದ ಬಗ್ಗೆ ತಿಳಿಸ್ತಾ ಇದ್ರಿ. ಅದಕ್ಕಿಂತ ಮುಂಚೆ ಒಂದು ವಿಚಾರನ ಹೇಳ್ತೀನಿ ಇಲ್ಲಿ. ನೀವು ಇದು ಏನು ಕ್ರಿಸ್ಟಲ್ಗಳ ಬಗ್ಗೆ ಹೇಳಿದ್ರಿ, ಯಂತ್ರಗಳ ಬಗ್ಗೆ ಹೇಳಿದ್ರಿ. ತುಂಬಾ ಜನಕ್ಕೆ ಈ ದೃಷ್ಟಿ ದೋಷ ಕಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ನಾವು ಒಂದು ಆಯಿಲ್ ನ ಪ್ರಿಪೇರ್ ಮಾಡಿದೀವಿ, ಎಣ್ಣೆ. ಆ ಎಣ್ಣೆಯಿಂದ ದೀಪವನ್ನ ಹಚ್ಚಿದಾಗ ನಮ್ಗೆ ಈ ನೆಗೆಟಿವಿಟಿ, ಮನೆಯಲ್ಲಿರುವಂತಹ ನೆಗೆಟಿವಿಟಿ ಇರಬಹುದು ಅಥವಾ ಮೇಡಮ್, ಈಗ ನೀವು ಹೇಳ್ತಾ ಇದ್ರಿ ಆಯಿಲ್ ಅಂತ ಹೇಳಿ, ದೃಷ್ಟಿ ದೋಷಕ್ಕೆ ಸಂಬಂಧಿಸಿದಂತ ಆಯಿಲ್ ಇದಾಗಿರುತ್ತೆ ಅನ್ನೋದಲ್ವಾ? ಅಂದ್ರೆ ಸಾಕಷ್ಟು ಮನೆಯಲ್ಲಿ ಇವತ್ತು ದೃಷ್ಟಿ ದೋಷವೇ ಇರುತ್ತೆ. ಬಹಳ ಜನರು ಇದನ್ನ ಫೇಸ್ ಮಾಡ್ತಾ ಇರ್ತಾರೆ. ಅಂಡ್ ಎಲ್ಲೋ ಹೊರಗೆ ಹೋಗಿ ಬಂದ ತಕ್ಷಣ ನಮ್ಗೆ ದೃಷ್ಟಿ ಆಗೋಯ್ತು ಅನ್ನುವಂಥದ್ದು, ಅಥವಾ ಯಾರೋ ನಮ್ಗೆ ಕೆಟ್ಟ ನಜರ್ ಅಂತ ಏನ್ ಕರಿತೀವಿ, ಆ ತರದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅಲ್ವಾ? ಅದರಿಂದ ನಮ್ಮ ಮನೆಯನ್ನ, ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಆಯಿಲ್ ಇದೆ. ಇದು ತಾಂತ್ರಿಕ ವಿಧಾನಗಳಿಂದ ತಯಾರು ಮಾಡಿದಂತ ಎಣ್ಣೆ. ಈ ಎಣ್ಣೆಯಿಂದ ದೀಪವನ್ನ ಹಚ್ಚಿದಾಗ ಖಂಡಿತವಾಗಿಯೂ ನೆಗೆಟಿವಿಟಿ ಸ್ಟಾಪ್ ಆಗುತ್ತೆ, ಅಥವಾ ಅದರಿಂದ ಪ್ರೊಟೆಕ್ಷನ್ ನಮಗೆ ಸಿಗುತ್ತೆ. ಸೊ ಹೀಗೆ ನೀವು ಇದನ್ನ ಬೇಕಾದಲ್ಲಿ
ನನ್ನ ಸಂಪರ್ಕ ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇದೆ, ಹಾಗಾಗಿ ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಬೇಕಾಯ್ತು ಮಂಜು. ಓಕೆ ಮೇಡಮ್, ಇನ್ನು ಆ ಆಯಿಲ್ನ ಹೇಗೆ ಬಳಸೋದು ಅಂತ ಕೂಡ ನೀವೇ ಇನ್ಸ್ಟ್ರಕ್ಟ್ ಮಾಡ್ತೀರಾ? ಹಾಂ, ಇನ್ಸ್ಟ್ರಕ್ಟ್ ಮಾಡ್ತೀವಿ. ಅವರು ನನ್ನ ಹತ್ರ ಬಂದು ಅದನ್ನು ಕೇಳಿದಾಗ ನಾನು ಖಂಡಿತ ಅದರದ್ದು ಡೀಟೇಲ್ಸ್ನ ನನ್ನ ಆಫೀಸ್ನಲ್ಲಿ ಕಚೇರಿನಲ್ಲಿ ಅದರ ಡೀಟೇಲ್ಸ್ ಸಿಗುತ್ತೆ. ಸೊ ತುಂಬ ಮಿರಾಕಲ್ಸ್ ಕ್ರಿಯೇಟ್ ಮಾಡಿದೆ ಆಯಿಲ್. ಸೊ ಹಾಗಾಗಿ ಅದನ್ನು ಯಾರಿಗಾದರೂ ನೆಸೆಸಿಟಿ ಇದೆ ಅಂತ ಅಂದರೆ ಅವರು ಅದನ್ನು ಬಳಸ್ಕೊಳ್ಳಿ. ಖಂಡಿತ ಮೇಡಮ್, ಇವತ್ತಿನ ಕಾಲದಲ್ಲಿ ದೃಷ್ಟಿದೋಷ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗಾಗಿ ಖಂಡಿತ ವೀಕ್ಷಕರು ಕೂಡ ಇದನ್ನ ಗಮನಿಸಿರ್ತಾರೆ, ನಿಮ್ಮನ್ನ ಸಂಪರ್ಕ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ರಾಯಚೂರಿಂದ ಕರೆ ಮಾಡ್ತೀವಮ್ಮ. ಓಕೆ, ರಾಯಚೂರವರು. ನಿಮ್ಮ ಹೆಸರು? ನಮ್ಮ ಮಗನ ಹೆಸರು ಬಸವರಾಜ್ ಪಾಟೀಲ್ ಅಂತ. ಬಸವರಾಜ್ ಪಾಟೀಲ್ ನಿಮ್ಮ ಮಗನ ಹೆಸರು, ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ? ಕೇಳ್ತೇವೆ ನಾವು. ಅವನು ಮನೆ ಬಿಟ್ಟು ಹೋಗಿ 5 ವರ್ಷ ಆಯ್ತು. ಓಕೆ ಓಕೆ, ಅದಕ್ಕೆ ಸಲುವಾಗಿ ಕೇಳಕತ್ತೀವಿ. ಓಕೆ, ನಿಮ್ಮ ಮಗನ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಮೇಡಮ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಮಗನ ಬಗ್ಗೆ ಕೇಳಬೇಕಲ್ವಾ? ಬಸವರಾಜ್ ಪಾಟೀಲ್ ಅಲ್ವಾ ಮಗನ ಹೆಸರು? ಹೌದಮ್ಮ, ಬಸವರಾಜ್ ಪಾಟೀಲ್. ಓಕೆ, ಏನಕ್ಕೆ ಏನಾಯ್ತು? ಯಾಕೆ ಮನೆ ಬಿಟ್ಟು ಹೋದ್ರು ಅವರು? ಏನೋ ಗೊತ್ತಿಲ್ಲಮ್ಮ, ಮನೆ ಬಿಟ್ಟು ಹೋಗಿ ಈಗ 5 ವರ್ಷ ಆಯ್ತು. ಇನ್ನ ಫೋನ್ ಇಲ್ಲ, ಏನಿಲ್ಲ. ಎಷ್ಟು ವರ್ಷ ಅವರಿಗೆ? ಅವ್ರಿಗೆ ಒಬ್ಬ ಮಗಳಿದ್ದಾಳೆ. ಮಗಳಿದ್ದಾಳ? ಅಷ್ಟು ದೊಡ್ಡವರಾ? ಮದ್ವೆ ಎಲ್ಲ ಆದ್ಮೇಲೆ ಬಿಟ್ಟು ಹೋಗಿದಾರಾ? ಹೌದವ. ಓಕೆ, ಮಗಳು ಸೊಸೆ ನಿಮ್ ಜೊತೆನೆ ಇದ್ದಾರಾ? ನೋಡೋಣ ಅದು ಏನ್ ಬರುತ್ತೆ ಅಂತ. ಬರ್ತಾರಾ ಏನು ಅನ್ನೋದೇ ತರ, ಮತ್ತೆ ಎಷ್ಟು ದಿನಕ್ಕೆ ಬರ್ತಾರೆ ಅದರದೊಂದಷ್ಟು ಕಾರ್ಡ್ ತೆಗಿಯೋಣ. ನಿಮ್ಮ ಇಷ್ಟ ದೈವ ಕುಲದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ, ನಾನು ಕಾರ್ಡ್ನ ಪಿಕ್ ಮಾಡ್ತೀನಿ. ಬರ್ತಾರೆ ಅಂತ ಕಾಣಿಸ್ತಾ ಇದೆ, ಎಲ್ಲೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬರ್ತಾರೆ ಅಂತ ಕಾಣಿಸ್ತಾ ಇದೆ. ಅವ್ರನ್ನ ಯಾರೋ ಹಿಡಿದಿಟ್ಟಿರೋ ಅಂತ ಸಿಚುವೇಶನ್, ಯಾವ್ದೋ ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರು. ಏನಾದ್ರು ಪ್ರಾಬ್ಲಮ್ ತಪ್ಪು ಮಾಡಿ ಏನಾದ್ರು ಸಿಕ್ಕಾಕೊಂಡು ಊರ್ ಬಿಟ್ಟು ಹೋಗಿರೋದು ಆ ತರ ಏನಾದ್ರು ಆಗಿರ್ಬೋದಾ ಅಂತ ಒಂದ್ಸರಿ ಯಾರನ್ನಾದ್ರೂ ವಿಚಾರ ಮಾಡಿ. ಇನ್ನೊಂದು 11 ತಿಂಗಳಲ್ಲಿ ಮಗ ಹೊರಗಡೆ ವಾಪಸ್ ಬರೋ ಚಾನ್ಸಸ್ ಇದೆ, ಸರಿಯಾಗಿ ಪ್ರಯತ್ನ ಪಟ್ರೆ. ಒಂದ್ ಕೆಲಸ ಮಾಡಿ, ನಿಮಗೆ ಡೀಟೇಲ್ಡ್ ರೀಡಿಂಗ್, ಯಾಕೆಂದ್ರೆ ಇಂಥ ಕೇಸಸ್ ಅಲ್ಲಿ ನಾನು ಬರೀ ಟ್ಯಾರೋ ರೀಡಿಂಗ್ ನ ಮೂಲಕ ಹೇಳೋದು ಕಷ್ಟ. ಒಂದ್ಸರಿ ಅವ್ರ ಜಾತಕವನ್ನು ತೋರಿಸ್ಕೊಂಡು ನೀವು ಏನಿದೆ ಅಂತ ಡಿಸ್ಕಸ್ ಮಾಡಿದ್ರೆ ನಾನು ಖಂಡಿತ ನಿಮಗೆ ಅವ್ರು ಬರ್ತಾರಾ ಅಥವಾ ಏನು ಅಂತ. ಎಲ್ಲೋ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಕೊಂಡು ಬಂಧನದಲ್ಲಿರೋ ತರ ಇರ್ಬೇಕಾಗಿ ಬಂದಿದೆ ಅವರಿಗೆ. ಸುಮ್ಮನೆ ಇಲ್ಲ, ಅವರು ಯಾರೋ ಬಂಧಿಸಿಟ್ಟಿರೋ ಥರ ಅಂದರೆ ಅದು ಯಾವುದೋ ವಿಚಾರದಲ್ಲಿ ಸಿಕ್ಕಾಕೊಂಡು ಹಿಂಗೇನೋ ತೊಂದರೆ ಆಗಿದೆ. ಸರಿಯಾಗಿ ವಿಚಾರಿಸಿ ಸರ್. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಖಂಡಿತವಾಗಿಯೂ ಸಂಪೂರ್ಣವಾದಂತಹ ಮಾರ್ಗದರ್ಶನ ಸಿಗುತ್ತೆ, ನೇರವಾಗಿ ಭೇಟಿಯಾಗೋದು ಉತ್ತಮ ಅಂತ ಹೇಳ್ತಾ. ಮೇಡಮ್, ಇವಾಗ ನೀವು ಹಸ್ತ ಸಾಮುದ್ರಿಕೆ ಬಗ್ಗೆ ಹೇಳ್ತಾ ಇದ್ರಿ, ತಿಳಿಸ್ಕೊಡ್ತಾ ಇದ್ರಿ. ಶುಕ್ರನ ಪರ್ವದ ಬಗ್ಗೆ ತಾವು ತಿಳಿಸ್ಕೊಟ್ರಿ. ನಂತರ ಯಾವ ಪರ್ವ ಒಂದು ಗಟ್ಟಿಯಾಗಿರ್ಬೇಕು ಅಂತ ನೋಡಿ, ಇಡೀ ಕೈ ಗಟ್ಟಿ ಅನ್ನೋ ವಿಚಾರಕ್ಕೆ ನಾವು ಫಿಸಿಕಲಿ ಕೈನ ಟಚ್ ಮಾಡಿದ್ರೆ ಕೈ ಸ್ವಲ್ಪ ಸಾಫ್ಟಾಗಿರಬೇಕು. ಹಸ್ತ ಸಾಮುದ್ರಿಕಾ ಶಾಸ್ತ್ರ ಹೇಳೋದು ಸಾಫ್ಟಾಗಿರಬೇಕು, ಕಂಪ್ಯಾರಿಟಿವ್ಲಿ ಸ್ವಲ್ಪ ಪಿಂಕಿಶ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಆ ಶ್ರೀಮನ್ ನಾರಾಯಣನಿಗೆ ಹತ್ತಿರವಾದ ಕೈ ಅಂತ ಹೇಳ್ತೀವಿ. ಅಂದ್ರೆ ಅವರು ಒಬ್ಬೊಬ್ಬರದ್ದು ಕಲರ್ ಕಾಂಪ್ಲೆಕ್ಷನ್ ಒಂದೊಂದ್ ತರ ಇರುತ್ತೆ. ಸೊ ಸ್ವಲ್ಪ ಸಾಫ್ಟ್ ಆಗಿದ್ದು ಪಿಂಕಿಶ್ ಹ್ಯಾಂಡ್ ಏನಿರುತ್ತಲ್ಲ, ಇದು ಆ ಭಗವಂತನಿಗೆ ಹತ್ತಿರವಾದ ಕೈ ಅಂತ ಹೇಳ್ತೀವಿ. ಅಂದ್ರೆ ಇವ್ರು ಯಾರು ಹತ್ರ ಇಲ್ಲ ಅಂತ ನಾವು ತಿಳ್ಕೊಳ್ಳೋದು ಬೇಕಾಗಿಲ್ಲ, ಹತ್ರ ಆಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ನಮ್ಮ ಪ್ರಯತ್ನ ಇರಬೇಕು ಅನ್ನೋಂಥ ನನ್ನ ಅಭಿಪ್ರಾಯ. ಹಾಗೇನೆ ನೋಡಿ, ಇದು ಶನಿ ಪರ್ವ. ಎಲ್ಲರಿಗೂ ಶನಿ ಬಗ್ಗೆ ತುಂಬಾ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇದು ಶನಿ ಪರ್ವ. ಶನಿ ಪರ್ವ ಚೆನ್ನಾಗಿದ್ರೆ ನಿಮ್ಮ ಉದ್ಯೋಗ ಚೆನ್ನಾಗಿರುತ್ತೆ. ಸೂರ್ಯನ ಪರ್ವ ಚೆನ್ನಾಗಿದ್ರೆ ನಿಮ್ಮ ಉದ್ಯೋಗ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಉದ್ಯೋಗಕ್ಕೆ ಕಾರಕ. ನಿಮ್ಮ ಫಿಸಿಕಲ್ ಎಫರ್ಟ್ಗಳನ್ನು ತೋರಿಸುವಂಥದ್ದು ಗ್ರಹ ಏನಿದೆ ಅದು ಶನಿ. ಹೀಗೆ ಪರ್ವಗಳು, ಎಲ್ಲ ಪರ್ವಗಳು ಚೆನ್ನಾಗಿರ್ಬೇಕು. ಅದರಲ್ಲೂ ಶುಕ್ರ ಚೆನ್ನಾಗಿತ್ತ ಅಂದರೆ, ನಾವು ಶುಕ್ರನ ಬಗ್ಗೆ ಮಾತಾಡಿದ್ವಿ, ಕಂಫರ್ಟ್ಸ್, ಲೈಫಲ್ಲಿ ಬೇಕಾಗಿರೋ ಕಂಫರ್ಟ್ ಸಿಗ್ತದೆ ಅಂತ. ಓಕೆ ಮೇಡಮ್, ಇವತ್ತು ನೀವು ಹೇಳಿದ್ದನ್ನು ಕೇಳಿ ನಮ್ಮ ವೀಕ್ಷಕರು ಕೂಡ ಕೈ ನೋಡ್ಕೊಳ್ತಾರೆ, ನಮ್ದು ಪಿಂಕ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಿರ್ತಾರೆ. ಖಂಡಿತ ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಮೀನಾ ಅಂತ. ನಮಸ್ತೆ ಮೀನಾ ಅವರೇ. ಮೀನಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಮನಗರದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಕೆಲಸ ಮತ್ತೆ ಮದ್ವೆ ಯಾವಾಗ ಆಗ್ತದೆ ಅಂತ. ಓಕೆ, ಅವರ ಕೆಲಸದ ವಿಚಾರ ಹಾಗೆ ಮದ್ವೆ ವಿಚಾರ ಅಲ್ವಾ? ಮೇಡಮ್ ಇದ್ದಾರೆ, ಮಾತನಾಡಿ. ಮೀನಾ ಅವರೇ, ಮಗನ ಹೆಸರೇನು? ಚೇತನ್ ಅಂತ ಕಟ್ಟಿದೀವಿ ಮೇಡಮ್. ಅವ್ನು ಜನವರಿ 28, 98 ಹುಟ್ಟವನೆ. ಓಕೆ, ಜನವರಿ 28, 98 ಹುಟ್ಟಿದಾರಾ? ನಾನು ನೋಡ್ತೇನೆ. ಸಿವಿಲ್ ಇಂಜಿನಿಯರ್ ಮಾಡೋನೆ.
ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಜಾಬಲ್ಲಿ ಇದ್ದಾರಾ ಈಗ? ಪ್ರೈವೇಟ್ ಅಲ್ಲಿ ಮಾಡ್ತಾವ್ರೆ, ಗೌರ್ಮೆಂಟ್ ಏನಾರು ಆಗುತ್ತಾ ಅಂತ ಕೇಳಿ. ಗೌರ್ಮೆಂಟ್ ಜಾಬ್ ಆಗತ್ತಾ? ಆಗೋದಾದ್ರೆ ಯಾವಾಗ ಆಗತ್ತೆ? ಯಾವಾಗುತ್ತೆ ಮದುವೆ ಜೀವನ ಹೇಗಿರತ್ತೆ? ಮದ್ವೆ ಯಾವಾಗ ಆಗುತ್ತೆ, ಯಾವ ಕಡೆ ಆಗುತ್ತೆ ಅನ್ನೋದೊಂದು. ಅಷ್ಟು ಇವಾಗ ಒಂದೆರಡು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸೊ ಜಾಬ್ ಆಗತ್ತಾ ಅಂದರೆ ಡೆಫಿನೆಟಾಗಿ ಆಗುತ್ತೆ ಅಂತ ಬರುತ್ತೆ ನೋಡಿ. ಪಾಸಿಟಿವ್ ಕಾರ್ಡ್ ಇದು, ಟೋಟಲ್ ಪಾಸಿಟಿವ್ ಕಾರ್ಡ್. ಸೊ ಜಾಬ್ ಆಗತ್ತೆ, ಗೌರ್ಮೆಂಟ್ ಜಾಬಿಗೆ ಅವ್ರು ಪ್ರಯತ್ನ ಪಡಲಿ ಆಯಿತಾ. ಒಂದು ವರ್ಷದ ಒಳಗಡೆನೆ ಚಾನ್ಸ್ ಇದೆ ಅಮ್ಮ. ಈ ವರ್ಷದಲ್ಲಿ ಪೂರ್ತಿ ಅವ್ರು ಎಫರ್ಟ್ ಹಾಕಿ ಓದಿದ್ರೆ, ಯಾರ್ದಾದ್ರೂ ಒಬ್ರದ್ದು ಸರಿಯಾದವ್ರ ಹೆಲ್ಪ್ ತಗೊಳ್ಳಿ. ಒಬ್ಬರ ಗೈಡೆನ್ಸ್ ಬೇಕು ಅವರಿಗೆ. ಸಕ್ಸಸ್ ಅಂತೂ ಖಂಡಿತ ಇದೆ, ಆದರೆ ಒಬ್ಬರ ಗೈಡೆನ್ಸ್ ಬೇಕು. ಅದರಿಂದ ಎಫರ್ಟು ಹಾಕೋದ್ರಿಂದ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಮದುವೆಗೂ ಕೂಡ ಮದುವೆ ಕಡೆ ಅವರಿಗೆ ಗಮನ ಸ್ವಲ್ಪ ಕಡಿಮೆ ಇದ್ದಂಗಿದೆ. ಮದುವೆ ಆಗ್ತೀನಿ ಅಂತ ಹೇಳ್ತಾರಾ? ಆಗ್ತೀನಿ ನೋಡಿ ಅಂತ ಅಂತವ್ರೆ. ನೀವೇ ನೋಡ್ಕೊಳ್ಳಿ ಅಂದ್ರು, ಇಲ್ಲ ನೀನೇ ನೋಡಿ ಆಯ್ತೀನಿ ಅಂತ ಅಂತವ್ರೆ. ಮದ್ವೆನೂ ಮಾಡ್ಬೋದಮ್ಮ. ಮದ್ವೆಗೂ ಏನು ತುಂಬಾ ಡಿಲೇ ಇಲ್ಲ. ತಕ್ಷಣ ಇನ್ನೊಂದು ವರ್ಷ ಆದ ತಕ್ಷಣ ನೋಡಕ್ ಶುರು ಮಾಡಿ. ಈ ವರ್ಷ ಬಿಡಿ ಸ್ವಲ್ಪ. ಜನ್ಮ ಜಾತಕದಲ್ಲಿ ಯೋಗ ಇದ್ದರೆ ಆಗತ್ತೆ. ನಾವಿಲ್ಲಿ ಜಾತಕ ನೋಡ್ತಾ ಇಲ್ಲ, ಟ್ಯಾರೋನಲ್ಲಿ ನೋಡ್ತಾ ಇರೋದ್ರಿಂದ ಗೊತ್ತಾಗಲ್ಲ. ಸೊ ಮದುವೆ ಜೀವನ ಅಂದರೆ ಜನ್ಮ ಜಾತಕದಲ್ಲಿ ಯೋಗ ಇದ್ದರೆ ಈ ವರ್ಷನೇ ಮದುವೆ ಆಗುತ್ತೆ. ಇಲ್ಲ ಅಂದರೆ ಮುಂದಿನ ವರ್ಷ ಸ್ಟಾರ್ಟ್ ಮಾಡಿ ಮದುವೆಗೆ. ಒಂದ್ಸರಿ ಬೇಕಾದರೆ ಜಾತಕ ಡೀಟೇಲಾಗಿ ತೋರಿಸ್ಕೊಂಡ್ರೆ ಮದುವೆ ಪರ್ಫೆಕ್ಟಾಗಿ ಯಾವಾಗ ಆಗುತ್ತೆ ಮತ್ತು ಯಾವ ಥರದ ಹುಡುಗಿನ ನೋಡ್ಬೇಕು ನೀವು, ಈ ಗೈಡೆನ್ಸ್ ನಿಮಗೆ ಸಿಗತ್ತಮ್ಮ. ಯಾಕೆಂದರೆ ಇದೆಲ್ಲ ಲೈಫ್ ಚೇಂಜಿಂಗ್ ಮ್ಯಾಟ್ರ್ಗಳು. ಅಂದರೆ ನಮ್ಮ ಲೈಫಲ್ಲಿ ಒಂದೇ ಸರಿ ಆಗುವಂಥ ವಿಚಾರಗಳು, ಮದುವೆ, ಕೆಲಸ, ಈ ಥರದ್ದೆಲ್ಲ. ಸೊ ಯಾವುದು ಬೆಟರು, ನಮಗೆ ಯಾವುದು ಸರಿಯಾದ್ದು ಅನ್ನೋದನ್ನು ನಾವು ಸರಿಯಾಗಿ ಅನಲೈಸ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಇರಬೇಕಾಗತ್ತೆ. ಸೊ ಅದನ್ನು ಮಾಡಿಕೊಂಡು ನೀವು ಮುಂದುವರಿಬಹುದು. ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಲಕ್ಷ್ಮಿ ಅಂತ. ನಮಸ್ತೆ ಲಕ್ಷ್ಮಿ ಅವರೇ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಮೈಸೂರಿಂದ ಸರ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ನೀವು? ನಮ್ಮ ಮನೆ ಬಗ್ಗೆನೇ. ಮನೆ ವಿಚಾರವಾಗಿ ಕೇಳ್ತಾ ಇದ್ದೀರಾ? ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಮ್ಯಾಮ್. ಏನ್ ವಿಚಾರ, ಮನೆ ಬಗ್ಗೆ ಏನ್ ಕೇಳಬೇಕಿತ್ತು? ಅಂದ್ರೆ ನಮ್ಮ ಅತ್ತೆಯವರು ಏನು ಭಾಗ ಮಾಡದೆ 2 ವರ್ಷ ಹಿಂದೆ ತೀರೋದ್ರು. ಅದು ಇವರು 8 ಜನ ಮಕ್ಕಳು ಮ್ಯಾಮ್. ಎಷ್ಟು ಜನ ಮಕ್ಕಳು? 8 ಜನ ಮಕ್ಕಳು, 7 ಜನ ಗಂಡು ಮಕ್ಕಳು, 1 ಹೆಣ್ಮಗು. ಓಕೆ. ಎಲ್ಲರೂ ವೆಲ್ ಸೆಟಲ್ ಆಗಿದ್ದಾರೆ ಮ್ಯಾಮ್. ನಮ್ಮ ಮನೆಯವ್ರು ಸ್ವಲ್ಪ ಪ್ರಾಪರ್ಟಿ ಇದೆ, ಅದೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮ್ಯಾಮ್. ಅವ್ರ ಮನೆ ಸ್ವಲ್ಪ ಕೊಡಿ ಅಂದ್ರೆ ಅವರು ನಾವು ಕೊಡ್ತಾ ಇಲ್ಲ ಮ್ಯಾಮ್. ನಮ್ಮ ಅತ್ತೆ ಏನು ಮಾಡಿ ಹಾಗೆ ಹೊರಟೋಗಿದ್ದಾರೆ. ಅದ್ಕೆ ಎಲ್ಲೋ ಕೇಳಿದಕ್ಕೆ ಮುನ್ಸಿಪಾಲಿಟಿಲಿ ಎಲ್ಲ ನೀವು ಆಧಾರ್ ಕಾರ್ಡ್ ತಗೊಂಡ್ಬನ್ನಿ ಎಲ್ರು ಅಂದ್ರೆ ಯಾರು ಕೊಡಕ್ಕೆ ತಯಾರಿಲ್ಲ ಮ್ಯಾಮ್. ಮನೆ ಬೇರೆ ತುಂಬಾ ಹಳೆ ತರ ಇದೆ ನಮ್ದು, ತುಂಬಾ ಮನೆಲ್ಲ ಸೋರುತ್ತೆ. ಅದ್ ಮನೇಲಿ ಸ್ವಲ್ಪ ಪರಿಹಾರ ಆಗುತ್ತಾ ಇಲ್ವಾ ಕೇಳ್ಬೇಕಾಗಿತ್ತು ಮ್ಯಾಮ್. ನೋಡ್ತೀನಿ. ನಮ್ಗೆ ಮನೆ ಕಟ್ಟಿ. ಮನೆಯವ್ರ ಹೆಸರೇನು? ರವೀಂದ್ರ ಅಂತ ಮ್ಯಾಮ್. ಕೇಳಿಸ್ಲಿಲ್ಲ? ರವೀಂದ್ರ. ನೋಡ್ತೀನಿ. ನಿಮ್ಮ ಇಷ್ಟ ದೈವವನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ಗ್ರೋತ್ ಸಕ್ಸಸ್ ತೋರಿಸ್ತಾ ಇದೆ, ನಿಮ್ ಕಡೆಗೆ ಆಗತ್ತೆ, ಯೋಚನೆ ಮಾಡಬೇಡಿ. ಯೋಚನೆ ಮಾಡಬೇಡಿ. ಇನ್ನೊಂದು 14 ತಿಂಗಳುಗಳಲ್ಲಿ, ಅಂದರೆ 1 ವರ್ಷ 2 ತಿಂಗಳಲ್ಲಿ ಇದರದ್ದು ವಿಚಾರ ಮುಂದುವರಿಯುತ್ತೆ. ಅದಕ್ಕೆ ಏನೇನು ಮಾಡಬೇಕೋ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಪ್ರಿಪ್ರೇಷನ್ ಇರಬೇಕು. ಸೊ ಆ ಪ್ರಿಪ್ರೇಷನ್ ಮಾಡಿಕೊಂಡು ಇನ್ನೊಂದು 1 ವರ್ಷದ ನಂತರ ಪ್ರಯತ್ನ ಪಡಿ. 2 ತಿಂಗಳು ಟೈಮಲ್ಲಿ ನಿಮಗೆ ಈ ಕೆಲಸ ಕಂಪ್ಲೀಟ್ ಆಗಿ ನಿಮ್ಮ ಹೆಸರಿಗೆ ಮನೆ ಬಂದು ಪಾಸಿಟಿವ್ ಆಗಿ ಚೇಂಜ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಓಕೆ ಲಕ್ಷ್ಮಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮೇಡಮ್, ಇನ್ನು ನೀವು ಹೇಳಿದ್ರಿ ಮೌಂಟ್ಸ್ ಬಗ್ಗೆ ತಿಳಿಸ್ಕೊಟ್ರಿ. ಶನಿ ಪರ್ವ ಮತ್ತು ರವಿ ಪರ್ವ ಇದೆಲ್ಲವೂ ಉತ್ತಮವಾಗಿರಬೇಕು ಅಂಥೇಳಿ, ಮತ್ತು ಕಲರ್ ಪಿಂಕಿಶ್ ಆಗಿದ್ರೆ, ನಮ್ಮ ಹಸ್ತ ಒಂದು ಗುಲಾಬಿ ಬಣ್ಣದಿಂದ ಕೂಡಿದ್ರೆ ಇದು ವಿಷ್ಣುವಿಗೆ ಹತ್ತಿರವಾಗಿರುತ್ತೆ ಅನ್ನೋದನ್ನು ಕೂಡ. ಇನ್ನು ಹಸ್ತ ಸಾಮುದ್ರಿಕೆಯಲ್ಲಿ ಬೆರಳುಗಳನ್ನು ಕೂಡ ಗಮನಿಸ್ತಾರೆ, ಅದರ ಮೇಲೆ ಶಂಖ ಚಕ್ರ ಅಂತೆಲ್ಲ ಹೇಳ್ತಾರೆ. ಇದು ನಿಜಾನಾ? ಇದು ಇರುತ್ತೆ, ಶಂಖಚಕ್ರಗಳಿರುತ್ತೆ. ಅದು ಸ್ವಲ್ಪ ಡೀಪ್ ಅನಾಲಿಸಿಸ್ ಮಾಡುವಂಥ ವಿಚಾರ. ಮೊದಲನೇದಾಗಿ ಬೇಸಿಕ್ಕಾಗಿ ನಾನೊಂದು ವಿಚಾರ ಹೇಳ್ತೀನಿ ನೋಡಿ. ಈ ಹಸ್ತ ಸಾಮುದ್ರಿಕೆ ನೋಡ್ಬೇಕಾದ್ರೆ ಎಡಗೈ ನೋಡ್ಬೇಕಾ ಬಲಗೈ ನೋಡ್ಬೇಕಾ? ಹೌದು, ಇದು ಬಹಳ ದೊಡ್ಡ ಪ್ರಶ್ನೆ ಇರುತ್ತೆ. ಸೊ ಎಡಗೈ ನೋಡ್ಬೇಕು ಅಂತ ಅನ್ನೋದಾದ್ರೆ ಯಾರಿಗೆ ನೋಡ್ಬೇಕು, ಬಲಗೈ ನೋಡ್ಬೇಕು ಅನ್ನೋದಾದ್ರೆ ಯಾರಿಗೆ ನೋಡ್ಬೇಕು ಅಂತ ಮುಂಚೆ ಎಲ್ಲ ಯಾವಾಗ್ಲೂ ಹೇಳ್ತಾ ಇದ್ರು, ಬಲಗೈ ಗಂಡಸರಿಗೆ, ಎಡಗೈ ಹೆಣ್ಮಕ್ಳಿಗೆ. ಯಾಕೆ ಎಡಗೈ? ಯಾಕೆ ಹೆಣ್ಮಕ್ಳು ಏನು ತಪ್ಪು ಮಾಡಿದ್ದಾರೆ ಎಡಗೈನ ನೋಡಬೇಕು ಅಂತಂದರೆ ಹಂಗಿಲ್ಲ. ಯಾವುದು ಡಾಮಿನೇಟಿಂಗ್ ಹ್ಯಾಂಡ್ ಅಂತ ಹೇಳ್ತೀವಿ. ಡಾಮಿನೇಟ್ ಅಂದರೆ ಉದ್ದ ಇರೋದು ಅಥವಾ ದಪ್ಪ ಇರೋದು ಈ ಥರದ್ದಲ್ಲ. ಯಾವ ಕೈಯಿನ ಹೆಚ್ಚು ನಾವು ಬಳಸ್ತೀವಿ, ಕೆಲಸಗಳಿಗೆ ಎಡಗೈ ಬಳಸ್ತೀವ, ಎಡಗೈ ಬಳಸೋರು ಇದ್ದಾರೆ ಕೆಲವರು. ಸೊ ಲೆಫ್ಟ್ ಹ್ಯಾಂಡ್ನ ಜಾಸ್ತಿ ಯೂಸ್ ಮಾಡೋವಂಥವ್ರು.
ಅವ್ರಿಗೆ ಎಡಗೈ ನೋಡುವಂಥದ್ದು, ಬಲಗೈ ಜಾಸ್ತಿ ಯೂಸ್ ಮಾಡುವಂಥವ್ರಿಗೆ ಬಲಗೈ ನೋಡುವಂಥದ್ದು ಅಂತ. ಸೊ ಎರಡೂ ಕೈಗಳನ್ನು ಅನಲೈಸ್ ಮಾಡಿ ಹೇಳ್ಬೋದು. ಇನ್ನೂ ಕೆಲವು ಸರಿ ಹೇಳ್ತೀವಿ ಎಡಗೈ ಪಾಸ್ಟ್ ಹೇಳಿದ್ರೆ ಬಲಗೈ ಫ್ಯೂಚರ್ ಹೇಳುತ್ತೆ ಅಂತ. ಸೊ ಎರಡೂ ಕೈಗಳನ್ನು ನಾವು ಅನಲೈಸ್ ಮಾಡಿನೇ ಹೇಳಬೇಕಾಗತ್ತೆ ಇವರ ಹಸ್ತದಲ್ಲಿ ಸಪೋರ್ಟ್ ಇದೆ, ಸಪೋರ್ಟ್ ಇಲ್ಲ ಅನ್ನುವಂಥ ವಿಚಾರವನ್ನು. ಓಕೆ ಓಕೆ. ಅಂದರೆ ಕೈಗಳು ಗಂಡಸರಿಗೆ ಈ ಕೈ, ಹೆಣ್ಣು ಮಕ್ಕಳಿಗೆ ಈ ಕೈ ಅನ್ನೋಕ್ಕಿಂತ ಅವರು ಯಾವ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅದ್ರ ಮೇಲೆ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ ಮೇಡಮ್, ನೋಡೋಣ. ವಿಜಯ್ ಅಂತ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಹೇಳಿ, ಮಾತನಾಡಿ. ಮಗನ್ ಬಗ್ಗೆ ಕೇಳ್ಬೇಕು. ಮಗನ ವಿಚಾರವಾಗಿ. ಸರಿ ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ. ಏನು ಮಗನ ಹೆಸರು? ಮಗನ ಹೆಸರು ನಾಗರಾಜ್ ಮೇಡಮ್. ನಾಗರಾಜ್ ಅಂತ. ಯಾವ ಊರಿಂದ ಮಾಡ್ತಾ ಇದ್ದೀರಮ್ಮ? ಚೆನ್ನಾಗಿರಿ. ಚನ್ನಗಿರಿಯಿಂದ. ಓಕೆ. ಮಗನ ಹೆಸರು ಏನಂದ್ರಿ? ನಾಗರಾಜ್ ಅಲ್ವಾ? ಏನ್ ವಿಚಾರ ಕೇಳ್ಬೇಕಿತ್ತು? ವಿದ್ಯಾಭ್ಯಾಸ ಮೇಡಮ್. ವಿದ್ಯಾಭ್ಯಾಸದ ಬಗ್ಗೆ. ವಿದ್ಯಾಭ್ಯಾಸ ಏನ್ ಓದ್ತಾ ಇದ್ದಾರಮ್ಮ? ಅವನು CA ಮಾಡ್ತಾ ಇದ್ದಾನೆ ಮೇಡಮ್. CA ಮಾಡ್ತಾ ಇದ್ದಾರಾ? ಹೌದು ಮೇಡಮ್. ಓಕೆ, ನೋಡೋಣ. ನಿಮ್ಮ ಇಷ್ಟ ದೈವವನ್ನು ನೆನ್ಪು ಮಾಡ್ಕೊಳ್ಳಿ. ಹಾ ಮೇಡಮ್. ಆಪರ್ಚುನಿಟಿ ಚೆನ್ನಾಗಿದೆ, ಖಂಡಿತ ಸಕ್ಸಸ್ ಆಗುವಂಥ ಕಾರ್ಡ್ ಬಂದಿದೆ. ಮತ್ತು ಇದು ಅವ್ರಿಗೆ ಸಿಕ್ಕಾಪಟ್ಟೆ ಆ್ಯಂಬಿಷಿಯಸ್ ಆಗಿದ್ದಾರೆ, ಇದನ್ನು ಮಾಡಲೇಬೇಕು ಅನ್ನುವಂಥ ಒಂದು ಏಮ್ನ ಹೊಂದಿದ್ದಾರೆ. ಸೊ ಡೆಫಿನೆಟಾಗಿ ಚಾನ್ಸಸ್ ಇದೆ, ಆದರೆ ಜಾತಕದಲ್ಲಿ ಯೋಗ ಇದ್ದರೆ ಮಾತ್ರ. ಯಾಕೆ ನಾನು ಇಷ್ಟೆಲ್ಲ ಆದಮೇಲೆ ಜಾತಕ ಹೇಳ್ತೀನಿ ಅಂದರೆ, CA, IAS, IPS, ಡಾಕ್ಟ್ರು, ಈ ಥರದ ಕೋರ್ಸ್ಗಳು ಇವೆಲ್ಲ ಏನಾಗಿದೆ ಅಂದರೆ ಅದು ಸ್ವಲ್ಪ ಟಫ್ ಕೋರ್ಸ್ಗಳು ಅಂಥೇಳಿ. ಸೊ ಇದಕ್ಕೆ ಸೀಟ್ ಸಿಗೋದೇ ಕಷ್ಟ. ನೀವು ಮೊನ್ನೆ ಎಲ್ಲ ನೋಡ್ತಾ ಇದ್ದೀರಾ ಈ ನೀಟ್ದೆಲ್ಲ ಎಷ್ಟು ತೊಂದರೆಗಳು ಆಯಿತು ಅಂತ ಹೇಳ್ಬಿಟ್ಟು. ಸೊ ಇಂಥ ಕೋರ್ಸ್ಗಳನ್ನು ಮಾಡುವಾಗ ತುಂಬ ಬ್ರಿಲಿಯಂಟ್ ಆಗಿರಬೇಕು, ತುಂಬ ಸ್ಮಾರ್ಟ್ ಆಗಿರಬೇಕು, IQ ಹಾಗೆ ಇರಬೇಕು. ಸೊ ಈ ಥರದ್ದೆಲ್ಲ ತುಂಬ ಕಷ್ಟ. ಹಾಗಾಗಿ ಒಂದು ಸಾರಿ ಜಾತಕ ನೋಡಿನೇ ನಾವು CAಗೆ ಆಗತ್ತಾ ಇಲ್ವಾ ಅನ್ನೋದನ್ನ ಹೇಳಬೇಕಾಗುತ್ತೆ. ಬಟ್ ಕಾರ್ಡ್ ರೀಡಿಂಗ್ನ ಪ್ರಕಾರ ಆಗತ್ತೆ, ಅವರಿಗೆ ಯೋಗ ಇದೆ ಅಂತ ಬರ್ತಾ ಇದೆ. ಪ್ರಯತ್ನ ಪಡಲಿ. ಇನ್ನೊಂದು 11 ತಿಂಗಳಲ್ಲಿ ಒಂದು ಲೆವೆಲ್ ಏನಾದರೂ ಮುಂದಕ್ಕೆ ಹೋಯಿತು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಮತ್ತೆ ತಗೊಳ್ಳೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚೈತ್ರ ಅಂತ. ನಮಸ್ತೆ ಚೈತ್ರ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಇದು ನನ್ನ ಅಪ್ಪ ಅಮ್ಮನ ಬಗ್ಗೆ ಕೇಳ್ಬೇಕಿತ್ತು. ಓಕೆ. ಅವರು ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಒಂದ್ ಸೈಟ್ ಇದೆ ನೇಟಿವ್ ಅಲ್ಲಿ. ಓಕೆ ಓಕೆ ಓಕೆ. ಅದು ಹೋಮ್ ಸೇಲ್ ಆಗುತ್ತಾ? ಮತ್ತೆ ಈಗ ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ಟಿ ಸ್ವಲ್ಪ ಸಾಲ ಎಲ್ಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಹೊರಗೆ ಬರ್ಬೇಕು, ಅದಕ್ಕೆ. ಓಕೆ, ನಿಮ್ಮ ಪ್ರಶ್ನೆಯನ್ನು ಮೇಡಮ್ ಕೇಳಿಸ್ಕೊಂಡಿದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಚೈತ್ರ, ಹೇಳಿ. ನಿಮ್ಮ ಪ್ರಾಪರ್ಟಿ ವಿಚಾರ, ಪ್ರಾಪರ್ಟಿ ಸೇಲ್ ಆಗತ್ತಾ, ಸಾಲ ತೀರುತ್ತಾ, ಇದಲ್ವಾ ನಿಮ್ಮ ಪ್ರಶ್ನೆ? ಹೌದು ಮೇಡಮ್. ನಿಮ್ಮ ತಾಯಿ ತಂದೆ ಹೆಸರೇನು? ಗುರುಬಸಪ್ಪ ಜಯಶ್ರೀ. ಗುರುದಸಪ್ಪ ಜಯಶ್ರೀ. ಇವ್ರಿಗೆ ಹೇಗಿದೆ ಎನರ್ಜಿ ರೀಡಿಂಗ್, ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ. ನೀವು ನಿಮ್ಮ ಇಷ್ಟ ದೈವ, ಕುಲದೈವವನ್ನು ನೆನಪು ಮಾಡ್ಕೊಳ್ಳಿ. ಪ್ರಾಪರ್ಟಿ ಸೇಲ್ ಆಗತ್ತಾ, ಸೇಲ್ ಆದರೆ ಎಷ್ಟು ದಿನದಲ್ಲಿ ಸೇಲ್ ಆಗತ್ತೆ, ಸಾಲ ತೀರತ್ತಾ, ಇನ್ನೂ ಎಷ್ಟು ಕಾಲ ಸಮಯ ಹಿಡಿಯುತ್ತೆ ಸಾಲ ತೀರೋದಕ್ಕೆ, ಇದಿಷ್ಟು ಕ್ವಶನ್. ಪ್ರಾಪರ್ಟಿ ಸೇಲ್ ಆಗುತ್ತಾ ಅಂದರೆ ಸೇಲ್ ಆಗುತ್ತೆ, ತುಂಬ ಈಸಿಯಾಗಿ ಸೇಲ್ ಆಗುತ್ತೆ, ನೀವು ಅಂದ್ಕೊಂಡಷ್ಟು ಹಣ ಕೂಡ ಬರುತ್ತೆ. ಹಾಗೆಯೇ ಎಷ್ಟು ದಿನದಲ್ಲಾಗುತ್ತೆ ಅಂತ ಅಲ್ವಾ? ಎಷ್ಟು ದಿನದಲ್ಲಿ ಆಗುತ್ತೆ ಅಂದರೆ ಇನ್ನೊಂದು 4 ತಿಂಗಳಲ್ಲಿ ಆಗುತ್ತೆ ಅಂತ ತೋರಿಸ್ತಾ ಇದೆ. 4 ಮಂತ್ಸ್ ಪ್ರಯತ್ನ ಪಡಿ, ಆಗತ್ತೆ. ಇನ್ನು ಸಾಲ ತೀರುತ್ತಾ ಅಂದರೆ ಡೆಫಿನೆಟ್ ಆಗಿ ತೀರುತ್ತೆ, ಬಟ್ ತುಂಬ ಕಷ್ಟಪಡಬೇಕು, ತುಂಬ ಕಷ್ಟಪಡಬೇಕು. ಇನ್ನೊಂದು 4 ತಿಂಗಳಲ್ಲಿ ಸೇಲ್ ಆದರೂ ಕೂಡ ಇನ್ನೂ ಒಂದು ಹೆಚ್ಚು ಕಡಿಮೆ ಒಂದು 19 ತಿಂಗಳುಗಳು ಈ ಸಾಲ ಬಾಧೆಯಿಂದ, ಅಂದರೆ 1.5 ವರ್ಷ, 19 ತಿಂಗಳು ಅಂದರೆ 1.5 ವರ್ಷ, 1.25 ವರ್ಷ ಸ್ವಲ್ಪ ಸಾಲದಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ತೀರಿಸ್ಕೊಂಡು ಆ ದುಡ್ಡನ್ನು ಸರಿಯಾಗಿ ಎತ್ತಿಟ್ಟು ಇನ್ನೂ ಒಂದು ವರ್ಷ ಆದ ನಂತರ ಸಾಲವನ್ನು ತೀರಿಸೋದು ಒಳ್ಳೆಯದು ಅಂತ ಅನಿಸುತ್ತೆ. ತುಂಬ ತೊಂದರೆ ಇರುವಂಥ ಸಾಲಗಳು ಇಮ್ಮಿಡಿಯೇಟಾಗಿ ಕ್ಲಿಯರ್ ಮಾಡಬೇಕಾಗಿರೋದನ್ನು ಮಾತ್ರ ಮಾಡಿಬಿಟ್ಟು ಮಿಕ್ಕಿದ್ದನ್ನು ಸ್ವಲ್ಪ ದಿನ ಪೆಂಡಿಂಗ್ ಇಟ್ಕೊಂಡು ಇನ್ನೊಂದು 17-18 ತಿಂಗಳಾದ ನಂತರ ಪೇ ಮಾಡೋದು ಒಳ್ಳೆಯದಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.